ಅದು ಜುಲೈ 20, 2018. ಅಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೊಟ್ಟ ಮೊದಲ ಚಿತ್ರ ನಾಗರಹಾವು ರಿಲೀಸ್ ಆಗಿ ಹೊಸ ಇತಿಹಾಸವನ್ನು ಬರೆದಿತ್ತು. ಹೊಸ ಸಿನಿಮಾಗಳಿಗೆ ಸೆಡ್ ಹೊಡೆದು ರಾಜ್ಯಾದ್ಯಂತ ಹೌಸ್ಫುಲ್ ಪ್ರದರ್ಶನವನ್ನು ಕಂಡಿತ್ತು. ನರ್ತಕಿ ಮೇನ್ ಥಿಯೇಟರ್ನಲ್ಲಿ ಪ್ರದರ್ಶನ ಕಂಡ ಈ ಚಿತ್ರದ ಟಿಕೆಟ್ಗಾಗಿ ಪ್ರೇಕ್ಷಕರು ಸರತಿ ಸಾಲಿನಲ್ಲಿ ನಿಂತಿದ್ರು. ಅಷ್ಟೇ ಯಾಕೆ, ಒಂದಿಷ್ಟು ಮಂದಿ ಬ್ಲ್ಯಾಕ್ನಲ್ಲೂ ಟಿಕೆಟ್ ಕೊಂಡುಕೊಂಡು ನೋಡಿದ್ದೂ ಇದೆ. ಇದರಿಂದಲೇ ತಿಳಿಯುತ್ತೆ ಈ ಚಿತ್ರದ ತಾಕತ್ತು ಹಾಗೆ ಗತ್ತು ಏನೆಂಬುದು. ಏಕೆಂದರೆ ಈ ಚಿತ್ರ ತೆರೆಕಂಡು 40 ವರ್ಷಗಳ ಬಳಿಕ ರಿಲೀಸ್ ಆದರೂ ಹೊಸ ಚಿತ್ರಕ್ಕಿಂತಲೂ ಮಿಗಿಲಾದ ರೆಸ್ಪಾನ್ಸ್ ಸಿಗುತ್ತೆ ಅಂದರೆ ಅದು ಸಣ್ಣ ವಿಚಾರವೇ ಅಲ್ಲ. ಸಿನಿಮಾ ಸ್ಕೋಪ್ ಮೂಲಕ ಡಾಲ್ಬಿ ಸೌಂಡ್ನೊಂದಿಗೆ ಡಿಜಿಟಲ್ ಪ್ರದರ್ಶನ ಕಂಡಿತ್ತು ನಾಗರಹಾವು. ರೀಲ್ನಿಂದ ಡಿಜಿಟಲ್ ರೂಪ ಪಡೆಯುವುದರ ಜೊತೆಗೆ ಒಂದಿಷ್ಟು ಸಂಗೀತ ಸಲಕರಣೆಯನ್ನು ಮತ್ತೆ ನುಡಿಸಿ ರೆಕಾರ್ಡಿಂಗ್ ಮಾಡಲಾಗಿತ್ತು. ಇವೆಲ್ಲವೂ ಚಿತ್ರದ ಗೆಲುವಿಗೆ ಒಂದು ನೆಪವಷ್ಟೇ. ಆದರೆ ಅಸಲಿ ವಿಚಾರ ಅಂದರೆ ಈ ಚಿತ್ರದ ಗತ್ತೆ ಆಗಿತ್ತು. ಆ ಕಾಲಕ್ಕೆ ಹೊಸ ಚಿತ್ರ ತೆರೆ ಕಂಡ್ರೆ ಮುಂದಿನ ವಾರ ಟಿವಿಯಲ್ಲಿ ಹಾಕ್ತಾರೆ, ನೋಡ್ತೀನಿ ಎನ್ನೋರು ಹೆಚ್ಚಿರುವಾಗ ನಾಗರಹಾವು ಚಿತ್ರವನ್ನು ಅದೆಷ್ಟು ಬಾರಿ ಟಿವಿಯಲ್ಲಿ ನೋಡಿದವರು ಇದ್ದಾರೆ. ಹಾಗೆ ಕೈಯಲ್ಲಿರುವ ಮೊಬೈಲ್ನಲ್ಲಿ ಯೂಟ್ಯೂಬ್ಗೆ ಹೋಗಿ ಸರ್ಚ್ ಮಾಡಿದರೆ ನಾಗರಹಾವು ಚಿತ್ರ ಸಿಗುತ್ತೆ. ಹೀಗಿದ್ರೂ ಈ ಸಿನಿಮಾ ಮರುಬಿಡುಗಡೆಯಾದಾಗ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ತಾರೆ ಅಂದರೆ ಈ ಚಿತ್ರದ ಯೋಗ್ಯತೆ ಏನೆಂಬುದನ್ನು ಬಿಡಿಸಿ ಹೇಳುವ ಅಗತ್ಯವಿಲ್ಲ. ಇನ್ನು ಡಿಸೆಂಬರ್ 21, 1972ರಲ್ಲಿ ತೆರೆಕಂಡ ಈ ಚಿತ್ರದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಯಕ ನಟನಾಗಿ ಚಂದನವನಕ್ಕೆ ಕಾಲಿಟ್ರು. ಪುಟ್ಟಣ್ಣ ಕನಗಲ್ ನಿರ್ದೇಶನದ ಈ ಚಿತ್ರದಿಂದಾಗಿ ಕನ್ನಡಕ್ಕೆ ಇಬ್ಬರು ಲೆಜೆಂಡ್ ನಾಯಕರು ಪರಿಚಯವಾದರು. ಒಂದು ಡಾಕ್ಟರ್ ವಿಷ್ಣುವರ್ಧನ್ ಆದರೆ ಮತ್ತೊಂದು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಈಶ್ವರಿ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ವೀರಸ್ವಾಮಿ ನಿರ್ಮಾಣದ ಚಿತ್ರ ಅಂದರೆ ಆ ಚಿತ್ರಕ್ಕೆ ಒಂದು ಸ್ಥಾನಮಾನ ಗತ್ತು ಇದ್ದೇ ಇರುತ್ತೆ. ಹೀಗಾಗಿ ಪ್ರೇಕ್ಷಕರಿಗೆ ನಿರೀಕ್ಷೆಗಳು ಸ್ವಲ್ಪ ಹೆಚ್ಚಾಗಿಯೇ ಇರುತ್ತೆ. ಈ ಮಧ್ಯೆ ಚಿತ್ರವನ್ನು ವೀಕ್ಷಿಸಿದ ಪತ್ರಕರ್ತರೊಬ್ಬರು ಇದು ನಾಗರಹಾವಲ್ಲ, ಕೇರೆಹಾವು ಎಂದು ಬರೆದು ಬಿಟ್ರು. ಆದರೆ ಪ್ರೇಕ್ಷಕರು ಮಾತ್ರ ಈ ಚಿತ್ರದ ಬಗ್ಗೆ ಧನಾತ್ಮಕವಾಗಿ ಮಾತನಾಡಿದ್ರು. ಬಾಯಿ ಮಾತಿನ ಮೂಲಕ ಪ್ರಚಾರವಾದ ಈ ಚಿತ್ರ ವೀಕ್ಷಿಸಲು ಪ್ರೇಕ್ಷಕ ವರ್ಗವೇ ಚಿತ್ರಮಂದಿರದತ್ತ ಧಾವಿಸಿತ್ತು. ಅರೆ, ಯಾರೀ ಹುಡುಗ ಇಷ್ಟೊಂದು ಆರ್ಭಟಿಸುತ್ತಾ ಟೆರರ್ ಆಗಿ ಅಭಿನಯಿಸುತ್ತಿದ್ದಾನೆ, ಆ ಕಣ್ಣಲ್ಲಿರುವ ಕಿಚ್ಚೆ ಹೇಳುತ್ತೆ, ಈತನೊಬ್ಬ ದೊಡ್ಡ ಕಲಾವಿದನಾಗ್ತಾನೆ. ಹೀಗೆ ನಾನಾ ಮಾತುಗಳನ್ನು ಪ್ರೇಕ್ಷಕರು ಮಾತಾಡಿಕೊಂಡ್ರು. ಮೊದಲ ಚಿತ್ರದಲ್ಲೇ ನಮ್ಮ ದಾದಾ ಕನ್ನಡಿಗರ ಮನಗೆದ್ರು. ಅಷ್ಟೇ ಯಾಕೆ, ದಾದನ ಅಭಿನಯ ಹಾಗೆ ಚಿತ್ರದ ಬಗ್ಗೆ ಪಾಸಿಟಿವ್ ಮಾತುಗಳು ಹರಿದಾಡಿದ್ದೇ ತಡ. ದಕ್ಷಿಣ ಭಾರತ ಮಾತ್ರವಲ್ಲ, ಈ ಚಿತ್ರದ ಬಗ್ಗೆ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಮಾತುಗಳು ಹರಿದಾಡಿದವು. ಹೀಗಾಗಿ ಈ ಸಿನಿಮಾದ ರಿಮೇಕ್ ಹಕ್ಕನ್ನು ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಚಿತ್ರರಂಗದವರು ಕೊಂಡುಕೊಂಡು ಸಿನಿಮಾವನ್ನು ನಿರ್ಮಿಸಿದ್ರು. ಆದರೆ ನಮ್ಮ ದಾದನ ರೀತಿ ಯಾವ ನಟ ಅಭಿನಯಿಸೋದು ಬಿಡಿ, ದಾದನ ಪಕ್ಕನ್ನು ಅವರಿಗೆ ಸುಳಿಯೋಕ್ಕೂ ಆಗಿರಲಿಲ್ಲ. ಹೊಸ ನಟನೊಬ್ಬನ ಮೊಟ್ಟ ಮೊದಲ ಚಿತ್ರಕ್ಕೆ ಈ ಮಟ್ಟದ ಕ್ರೇಜ್, ಈ ಮಟ್ಟದ ಪ್ರಶಂಸೆ ಇದೇ ಮೊದಲು ಹಾಗೆ ಇದೇ ಕೊನೆ ಅಂತ ಅನಿಸುತ್ತೆ. ನಟನೊಬ್ಬನ ಮೊದಲ ಚಿತ್ರಕ್ಕೆ ಈ ಮಟ್ಟದ ಯಶಸ್ಸು, ಪ್ರಶಂಸೆ ಪಡೆದ ಏಕೈಕ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುದಾದ ಅಂತ ಅನಿಸುತ್ತೆ. ಅದೇನೇ ಇರಲಿ, ಆ ಬಳಿಕ ಡಾಕ್ಟರ್ ವಿಷ್ಣುದಾದ ಕನ್ನಡದ ಲೆಜೆಂಡ್ ನಟರಲ್ಲಿ ಒಬ್ಬರಾದರು. ಡಾಕ್ಟರ್ ರಾಜ್ಕುಮಾರ್ ಅವರ ನಂತರದ ಸ್ಥಾನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಪಡ್ಕೊಂಡ್ರು. ಕನ್ನಡ ಚಿತ್ರರಂಗದ ಒಂದು ಕಣ್ಣು ನಮ್ಮ ಅಣ್ಣವರು ಆದರೆ ಮತ್ತೊಂದು ಕಣ್ಣು ಡಾಕ್ಟರ್ ವಿಷ್ಣುವರ್ಧನ್. ಅದೇನೇ ಇರಲಿ, ಆದರೆ ದಾದನ ಮೊಟ್ಟ ಮೊದಲ ಚಿತ್ರ ನಾಗರಹಾವು ಮಾಡಿದ ಮೋಡಿ ಅಷ್ಟಿಷ್ಟಲ್ಲ. ಇದಾದ ಬಳಿಕ ಇದೇ ಹೆಸರಿನಲ್ಲಿ 2 ಚಿತ್ರಗಳು ಸೆಟ್ಟೇರುತ್ತೆ. ಹಾಗೆ ಈ ಚಿತ್ರದಲ್ಲಿದ್ದ ದಾದನ ಪಾತ್ರದ ಹೆಸರಲ್ಲಿ 2 ಚಿತ್ರಗಳು ನಿರ್ಮಾಣವಾಗುತ್ತೆ ಅಂದರೆ ನೀವೇ ಊಹಿಸಿಕೊಳ್ಳಿ ದಾದ ಅವರ ತಾಕತ್ತು ಏನೆಂಬುದನ್ನು. ಇನ್ನು ನಾಗರಹಾವು ಅನ್ನೋ ಟೈಟಲ್ನಲ್ಲಿ ಒಟ್ಟು 3 ಚಿತ್ರಗಳು ತೆರೆಕಂಡಿವೆ. ದಾದನ ಚಿತ್ರವನ್ನು ಹೊರತುಪಡಿಸಿ 2002ರಲ್ಲಿ ಉಪೇಂದ್ರ ಅಭಿನಯದ ನಾಗರಹಾವು ಚಿತ್ರ ತೆರೆಕಂಡಿತ್ತು. ಆಗಸ್ಟ್ 22, 2002ರಲ್ಲಿ ತೆರೆಕಂಡ ಈ ಚಿತ್ರ ಹಿಂದಿಯ ಬಾಜಿಗರ್ ಚಿತ್ರದ ರಿಮೇಕ್. ಉಪ್ಪಿಯ ಈ ಚಿತ್ರ ಕೂಡ ಆ ವರ್ಷ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ, ಮುರಳಿ ಮೋಹನ್ ನಿರ್ದೇಶನದ ಈ ಚಿತ್ರದ ಗೆಲುವಿಗೆ ಸಂಗೀತ ಕೂಡ ಕಾರಣವಾಗಿತ್ತು. ಆ ಕಾಲದಲ್ಲಿ ಈ ಚಿತ್ರದ ಎದೆ ಚಿಪ್ಪಿನಲ್ಲಿ ಎನ್ನೋ ಹಾಡಂತೂ ಸಂಗೀತ ಪ್ರೇಮಿಗಳನ್ನು ಹುಚ್ಚೆಬ್ಬಿಸಿತ್ತು. ಉಪೇಂದ್ರ ಅವರ ಡ್ಯುಯಲ್ ಶೇಡ್ನ ಅಭಿನಯ, ಸಾಧು ಕೋಕಿಲ ಅವರ ಹಾಸ್ಯ, ಹೀಗೆ ಪ್ರತಿಯೊಂದು ಉತ್ತಮವಾಗಿತ್ತು.
ಒಟ್ಟಿನಲ್ಲಿ ಚಿತ್ರ ಯಶಸ್ಸಿನ ಪತಾಕೆ ಹಾರಿಸಿತ್ತು. ಇದಾದ ಬಳಿಕ ಇದೇ ಹೆಸರಿನಲ್ಲಿ ಮತ್ತೊಂದು ನಾಗರಹಾವು ಸಿನಿಮಾ ತೆರೆ ಕಂಡಿತ್ತು. ವಿಶೇಷ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕಾಲವಾದ ಬಳಿಕ ನಿರ್ಮಾಣವಾದ ಈ ಚಿತ್ರದಲ್ಲಿ ದಾದನನ್ನು ಗ್ರಾಫಿಕ್ಸ್ ಮೂಲಕ ಪರದೆಯ ಮೇಲೆ ತರಲಾಯಿತು. ಅಕ್ಟೋಬರ್ 14, 2016ರಂದು ತೆರೆ ಕಂಡಿತ್ತು ಈ ಸಿನಿಮಾ. ಆದರೆ ಜೂನಿಯರ್ ವಿಷ್ಣುವರ್ಧನ್ ಅವರನ್ನು ಬಳಸಿ ಗ್ರಾಫಿಕ್ಸ್ ಮೂಲಕ ದಾದನಿಗೆ ಜೀವ ನೀಡಿದ್ರು ಅದು ಪ್ರೇಕ್ಷಕರಿಗೆ ಹಿಡಿಸಲಿಲ್ಲ. ದಾದನ ಮ್ಯಾನರಿಸಂ, ಅಭಿನಯ, ವಾಯ್ಸ್ ಯಾವುದು ಕೂಡ ಸೂಟ್ ಆಗಿರಲಿಲ್ಲ. ಚಿತ್ರದ ಮೊದಲ ಹಾಗೆ ಕೊನೆಯ ಒಂದಿಷ್ಟು ನಿಮಿಷ ದಾದ ಬರೋದು ಬಿಟ್ರೆ ಚಿತ್ರದುದ್ದಕ್ಕೂ ದಿಗಂತ್ ಮತ್ತು ರಮ್ಯಾ ಅವರ ಮರಸುತ್ತುವ ದೃಶ್ಯಗಳೇ ಇದ್ದವು. ಪ್ರಚಾರಕ್ಕಾಗಿ ದಾದನನ್ನು ಬಳಸಿ 50 ದಿನ ಪ್ರದರ್ಶನ ಕಂಡ ಚಿತ್ರ ನಾಗರಹಾವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ರಾಮಚಾರಿ. ಇದೇ ಹೆಸರಲ್ಲಿ ರವಿಚಂದ್ರನ್ ಅವರು ರಾಮಚಾರಿಯನ್ನು ಸಿನಿಮಾವನ್ನು ನಿರ್ಮಿಸ್ತಾರೆ. ಈ ಚಿತ್ರ ಜುಲೈ 17, 1991ರಲ್ಲಿ ತೆರೆ ಕಾಣುತ್ತೆ. ಈ ಚಿತ್ರಕ್ಕೆ ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿಯವರು ಬಂಡವಾಳ ಹೂಡ್ತಾರೆ. ಈ ಚಿತ್ರವು 25 ವಾರಕ್ಕೂ ಹೆಚ್ಚು ಕಾಲ ಪ್ರದರ್ಶನ ಕಂಡು ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲುಗಲ್ಲನ್ನು ನೆಟ್ಟಿತ್ತು. ಇದಾದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸಿನಿಮಾ ತೆರೆ ಕಂಡಿತ್ತು. ಜಯಣ್ಣ ಭೋಗೇಂದ್ರ ನಿರ್ಮಾಣದ ಈ ಚಿತ್ರ ಡಿಸೆಂಬರ್ 25, 2014ರಂದು ಬಿಡುಗಡೆಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಚಿತ್ರ ಎಂದು ಅನಿಸಿಕೊಂಡಿತ್ತು. ಈ ಚಿತ್ರದಲ್ಲಿ ಯಶ್ ಅವರು ದಾದ್ ಅವರ ಅಪ್ಪಟ ಅಭಿಮಾನಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಎದೆಯಲ್ಲಿ ದಾದನ ಹಚ್ಚೆ ಹಾಕಿ ದಾದನಂತೆ ಆರ್ಭಟಿಸಿದ್ರು. ಹೀಗೆ ಮೇರು ನಟರೊಬ್ಬರ ಮೊದಲ ಸಿನಿಮಾ ಹಾಗೆ ಅವರ ಪಾತ್ರದ ಹೆಸರಲ್ಲಿ ನಿರ್ಮಾಣವಾದ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ. ಚಿತ್ರರಂಗಕ್ಕೆ ಕಾಲಿಟ್ಟಾಗಲೇ ಇಡೀ ಭಾರತೀಯ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗದತ್ತ ನೋಡುವಂತೆ ಮಾಡಿದ ಹೊಸ ನಟ ಲೆಜೆಂಡ್ ಆದ ಬಳಿಕ ಅದೆಷ್ಟೋ ಸ್ಟಾರ್ ನಟರಿಗೆ ನೆರಳಾಗಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಅವರನ್ನು ದಾದನಿಗೆ ಹೋಲಿಕೆ ಮಾಡಲಾಗುತ್ತೆ. ಹಾಗೆ ದಾದನ ಹೆಸರಲ್ಲಿ ಕಿಚ್ಚ ವಿಷ್ಣುವರ್ಧನ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಈ ಚಿತ್ರವು ಶತಕವನ್ನು ಬಾರಿಸಿತ್ತು. ಅದೇನೇ ಇರಲಿ, ದಾದನ ಹೆಸರು ಹೇಳಿ ಸಿನಿಮಾ ಮಾಡಿದವರು ಯಾವತ್ತೂ ಸೋತ ಉದಾಹರಣೆಯೇ ಇಲ್ಲ. ದಾದ ಎಂದೆಂದಿಗೂ ಅಮರ, ಕನ್ನಡಿಗರ ಮನದಲ್ಲಿ ಅಜರಾಮರ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.